ಹೇಳಿ. ಕನ್ಸಲ್ಟೆನ್ಸಿ ಮಾಡ್ತಾರೆ. ಸುಮಾರು ಮಕ್ಳ ಹತ್ರ ದುಡ್ಡು ಇಸ್ಕೊಂತಾರೆ. ದುಡ್ಡು ಇಸ್ಕೊಂಡು ಅವ್ರಿಗೆ ಇದು ಮಾಡಲ್ಲ. ಪಾಪ ಅವೆಲ್ಲ ಬಂದು ಏನೋ ಒದ್ದಾಡ್ತವೆ. ಎಲ್ಲ ಎರಡು ಸಾರಿ ಇಸ್ಕೊಂಡು ಕೆಲಸ ಕೊಡ್ಸಲ್ಲ, ಏನಿಲ್ಲ. ಬಂದು ಅವಾಜ್ ಹಾಕೋದು. ಆಮೇಲೆ ಯಾರು ತುಂಬಾ ಫೋರ್ಸ್ ಮಾಡಿದ್ರೆ ಪೊಲೀಸವ್ರು ಬಂದು ರೀಫಂಡ್ ಮಾಡ್ತೀನಿ ಅಂತ ಬರೋದು. ಪೊಲೀಸವ್ರು ಬರೋದು ಹೋಗೋದು ಇದೇ ಕತೆ. ಬಿಟ್ರೆ ಏನು ಆಕ್ಷನ್ ತಗೊಂಡಿಲ್ಲ, ಪಾಪ ಗೊತ್ತಿಲ್ಲ. ನಾನು ಗುರುವಾರ ಮೀಟಿಂಗ್ ಹೋಗ್ತಾ ಇದ್ದೆ, ರಾಮಲಿಂಗಾರೆಡ್ಡಿ ಮೀಟಿಂಗ್. ಇಲ್ಲಿ ಅಂಗಡಿ ಕುತ್ಕೊಂಡ್ಮೇಲೆ ಅಲ್ಲಿ ಹೋಗೋಕ್ಕಾಗಿಲ್ಲ. ಇಲ್ಲ ಅಂದ್ರೆ ಡೈರೆಕ್ಟ್ ನಾನು ರಾಮಲಿಂಗಾರೆಡ್ಡಿಗೆ ಹೇಳ್ಬಿಡ್ತೀನಿ. ಕೆಲಸ ಕೊಟ್ಟು 5,000 ತಿಂಗ್ಳಿ ಕೊಡ್ತೀನಿ ಅಂತ ತಗೊಂಡು ಮಾಡಿದ್ರೆ ಜನ ಅನ್ಯಾಯ. ಇವರು FIR ಮಾಡಲ್ಲ, ಸ್ಟೇಷನ್ಗೆ ಹೋದ್ರೆ FIR ಮಾಡಲ್ಲ. ನೋಡ್ರಿ, ಇಲ್ಲಿಗಲ್ ಒಂದು MLA ಸಪೋರ್ಟ್, ಇಲ್ಲ ರೌಡಿ ಸಪೋರ್ಟ್, ಇಲ್ಲ ಅಂದ್ರೆ ಪೊಲೀಸ್ ಬ್ಯಾಕ್ಗ್ರೌಂಡ್ ಇರುತ್ತೆ. 3 ನಿಕ್ಕೊಂಡು ಮಾಡ್ತಾ ಇರ್ತಾನೆ. ಈಗ ನಾವು ಅಕ್ಕಪಕ್ಕ ಅಂಗಡಿಯವರು ನಾವ್ ಹೆಂಗ್ ಮಾಡೋದು? ಈಗ ಯಾರು ದುಡ್ಡು ಕಟ್ಕೊಂಡು ಮೋಸ ಆಗಿರುತ್ತಲ್ಲ ಅಂಥವ್ರು ಕಂಪ್ಲೇಂಟ್ ಮಾಡಬೇಕು. ನಿಮ್ಮಂಥವ್ರ ಹತ್ರ ಬಂದರೆ ನೀವು ಹೆಲ್ಪ್ ಮಾಡಬೇಕು. 2,500 ಸಾವಿರ ತಗೊಳ್ತಾರೆ. ಎಷ್ಟು ಅಮೌಂಟ್ ರೀಫಂಡ್ ಮಾಡಿಲ್ಲ ಜಾಸ್ತಿ. ರೀಫಂಡ್ ಗಲಾಟೆ ಮಾಡೋ ಹುಡುಗರಿಗೆ ಪೊಲೀಸವ್ರು ಬರ್ತಾರೆ, ಕೊಟ್ಬಿಡ ಅಂತಾರೆ, ಕೊಡ್ಸ್ಬಿಟ್ಟು ಕಳಿಸ್ಬಿಡ್ತಾರೆ. ಯಾರೋ ರಜೆ ಅರ್ಥ ಆಯ್ತಾ? ಎಷ್ಟು ವರ್ಷದಿಂದ ನಡೀತಾ ಇದೆ ಇದು? ಅಲ್ಲೆಲ್ಲ ಇದ್ದ ಇಲ್ಲಿ ಬಂದು 1 ವರ್ಷ ಆಗಿದೆ. ಈಗ 1 ವರ್ಷ ಆಗಿದೆ. ಇದೇ ಲೈನಲ್ಲಿ ಮುಂದೆ ಇದ್ದವನು ಅಲ್ಲಿ ಬಂದವನು. ಕೆಲಸನೂ ಕೊಡ್ಸಲ್ಲ, ಏನೂ ಇಲ್ಲ. ಎಲ್ಲ ಯಾವ್ದೇ ಬೇರೆ ಕೆಲಸಗಳು ಹೇಳ್ತಾರೆ, ದುಡ್ಡು ಮಾಡ್ತಾರೆ. ಹೇಳಿ. ಕನ್ಸಲ್ಟೆನ್ಸಿ ಮಾಡ್ತಾರೆ. ಸುಮಾರು ಮಕ್ಳ ಹತ್ರ ದುಡ್ಡು ಇಸ್ಕೊಂತಾರೆ. ದುಡ್ಡು ಇಸ್ಕೊಂಡು ಅವ್ರಿಗೆ ಇದು ಮಾಡಲ್ಲ. ಪಾಪ ಅವೆಲ್ಲ ಬಂದು ಏನೋ ಒದ್ದಾಡ್ತವೆ. ಎಲ್ಲ ಎರಡು ಸಾರಿ ಇಸ್ಕೊಂಡು ಕೆಲಸ ಕೊಡ್ಸಲ್ಲ, ಏನಿಲ್ಲ. ಬಂದು ಅವಾಜ್ ಹಾಕೋದು. ಆಮೇಲೆ ಯಾರು ತುಂಬಾ ಫೋರ್ಸ್ ಮಾಡಿದ್ರೆ ಪೊಲೀಸವ್ರು ಬಂದು ರೀಫಂಡ್ ಮಾಡ್ತೀನಿ ಅಂತ ಬರೋದು. ಪೊಲೀಸವ್ರು ಬರೋದು ಹೋಗೋದು ಇದೇ ಕತೆ. ಬಿಟ್ರೆ ಏನು ಆಕ್ಷನ್ ತಗೊಂಡಿಲ್ಲ, ಪಾಪ ಗೊತ್ತಿಲ್ಲ. ನಾನು ಗುರುವಾರ ಮೀಟಿಂಗ್ ಹೋಗ್ತಾ ಇದ್ದೆ, ರಾಮಲಿಂಗಾರೆಡ್ಡಿ ಮೀಟಿಂಗ್. ಇಲ್ಲಿ ಅಂಗಡಿ ಕುತ್ಕೊಂಡ್ಮೇಲೆ ಅಲ್ಲಿ ಹೋಗೋಕ್ಕಾಗಿಲ್ಲ. ಇಲ್ಲ ಅಂದ್ರೆ ಡೈರೆಕ್ಟ್ ನಾನು ರಾಮಲಿಂಗಾರೆಡ್ಡಿಗೆ ಹೇಳ್ಬಿಡ್ತೀನಿ. ಕೆಲಸ ಕೊಟ್ಟು 5,000 ತಿಂಗ್ಳಿ ಕೊಡ್ತೀನಿ ಅಂತ ತಗೊಂಡು ಮಾಡಿದ್ರೆ ಜನ ಅನ್ಯಾಯ. ಇವರು FIR ಮಾಡಲ್ಲ, ಸ್ಟೇಷನ್ಗೆ ಹೋದ್ರೆ FIR ಮಾಡಲ್ಲ. ನೋಡ್ರಿ, ಇಲ್ಲಿಗಲ್ ಒಂದು MLA ಸಪೋರ್ಟ್, ಇಲ್ಲ ರೌಡಿ ಸಪೋರ್ಟ್, ಇಲ್ಲ ಅಂದ್ರೆ ಪೊಲೀಸ್ ಬ್ಯಾಕ್ಗ್ರೌಂಡ್ ಇರುತ್ತೆ. 3 ನಿಕ್ಕೊಂಡು ಮಾಡ್ತಾ ಇರ್ತಾನೆ. ಈಗ ನಾವು ಅಕ್ಕಪಕ್ಕ ಅಂಗಡಿಯವರು ನಾವ್ ಹೆಂಗ್ ಮಾಡೋದು? ಈಗ ಯಾರು ದುಡ್ಡು ಕಟ್ಕೊಂಡು ಮೋಸ ಆಗಿರುತ್ತಲ್ಲ ಅಂಥವ್ರು ಕಂಪ್ಲೇಂಟ್ ಮಾಡಬೇಕು. ನಿಮ್ಮಂಥವ್ರ ಹತ್ರ ಬಂದರೆ ನೀವು ಹೆಲ್ಪ್ ಮಾಡಬೇಕು. 2,500 ಸಾವಿರ ತಗೊಳ್ತಾರೆ. ಎಷ್ಟು ಅಮೌಂಟ್ ರೀಫಂಡ್ ಮಾಡಿಲ್ಲ ಜಾಸ್ತಿ. ರೀಫಂಡ್ ಗಲಾಟೆ ಮಾಡೋ ಹುಡುಗರಿಗೆ ಪೊಲೀಸವ್ರು ಬರ್ತಾರೆ, ಕೊಟ್ಬಿಡ ಅಂತಾರೆ, ಕೊಡ್ಸ್ಬಿಟ್ಟು ಕಳಿಸ್ಬಿಡ್ತಾರೆ. ಯಾರೋ ರಜೆ ಅರ್ಥ ಆಯ್ತಾ? ಎಷ್ಟು ವರ್ಷದಿಂದ ನಡೀತಾ ಇದೆ ಇದು? ಅಲ್ಲೆಲ್ಲ ಇದ್ದ ಇಲ್ಲಿ ಬಂದು 1 ವರ್ಷ ಆಗಿದೆ. ಈಗ 1 ವರ್ಷ ಆಗಿದೆ. ಇದೇ ಲೈನಲ್ಲಿ ಮುಂದೆ ಇದ್ದವನು ಅಲ್ಲಿ ಬಂದವನು. ಕೆಲಸನೂ ಕೊಡ್ಸಲ್ಲ, ಏನೂ ಇಲ್ಲ. ಎಲ್ಲ ಯಾವ್ದೇ ಬೇರೆ ಕೆಲಸಗಳು ಹೇಳ್ತಾರೆ, ದುಡ್ಡು ಮಾಡ್ತಾರೆ.